ಹಾಯ್ ಫ್ರೆಂಡ್ಸ್, ಇವತ್ತು ಚಂದ್ರುಗೆ ರಜೆ ಇದ್ದಿದ್ದ ಕಾರಣ ಮಡ್ಕಳಿಗೆ ಹೋಗಿದ್ವಿ. ಮಡ್ಕಳಿಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಕುಣಿಗಲ್ ಕಡೆ ಹೋಗೋಣ ಅನ್ನೋಷ್ಟರಲ್ಲಿ ಅತ್ತೆ ಬೇಡ, ಊಟ ಮಾಡ್ಕೊಂಡು ಹೋಗೋರಂತೆ, ಸಂಜೆ ದೇವಸ್ಥಾನ ಹತ್ರ 7 ಗಂಟೆಗೆ ಊಟ ಇರುತ್ತೆ ಅಂತ ಹೇಳಿದ್ರು. ಇಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಹೋಮ ಎಲ್ಲ ಮಾಡಿರೋದ್ರಿಂದ 48 ದಿನಗಳ ಕಾಲ ಏನು ಮಟನ್ ಚಿಕನ್ ಎಲ್ಲ ಏನು ಊರವ್ರು ಯಾರು ಮಾಡೋ ಹಾಗಿಲ್ಲ. ಹಾಗಾಗಿ ಹೇಗೆ ಅಂದರೆ 48 ದಿನವೂ ಕೂಡ ಪ್ರತಿ ರಾತ್ರಿ ಒಬ್ಬೊಬ್ಬರು ಮನೆಯವರು ಅಡುಗೆ ಮಾಡಿಸಿ ಊರಿಗೆಲ್ಲ ಊಟ ಹಾಕಬೇಕು. ಅದು ದೇವಸ್ಥಾನದ ಮುಂಭಾಗದಲ್ಲೇ ಈ ಥರ ಎಲ್ಲರೂ ಜೊತೆಯಲ್ಲಿ ಕೂರಿಸಿ ಸಾವಿರಾರು ಜನನ ಎಲೆ ಕೊಟ್ಟು ಊಟ ಮಾಡಿಸಿ ಕಳಿಸ್ತಾರೆ. 7 ಗಂಟೆಗೆ ಕರೆಕ್ಟಾಗಿ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಕೂಡ ಬಂದು ಅಲ್ಲಿ ಸೇರ್ಕೊತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಮ್ಮ ಕಡೆ ನಾವು ಸಿಟಿಲಿರೋದ್ರಿಂದ ಈ ಥರ ಎಲ್ಲ ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಇಷ್ಟು ಜನ ಒಂದೇ ಸಲ ಕೂತ್ಕೊಳ್ಳೋದು, ಊಟ ಮಾಡೋದು, ಎಲ್ಲರೂ ಬರೋದು ಹಳ್ಳಿ ಕಡೆ ಎಷ್ಟು ಚೆನ್ನಾಗಿರುತ್ತೆ. ಅದು ನೋಡಲಿಕ್ಕೆ ಒಂದು ಖುಷಿ. ನಾವು ಕೂಡ ಇವತ್ತು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಪ್ರಸಾದ ತಿಂದು ತುಂಬಾ ಖುಷಿ ಅನ್ನಿಸ್ತು. ಆದರೆ ಬೇಜಾರಿನ ವಿಷಯ ಅಂದರೆ ಮಳೆ ಬಂದುಬಿಡ್ತು. ಊಟ ಅಂತೂ ಸಖತ್ತಾಗಿತ್ತು. ತಿನ್ನಲಿಕ್ಕೆ ಮಳೆ ಬಿಡಲಿಲ್ಲ. ಜನ ಪಾಪ ಅರ್ಧಂಬರ್ಧ ಊಟ ಮಾಡಿಕೊಂಡು ನೋಡಿ ಎಲೆ ಬಿಟ್ಟಿದ್ದ ಕಡೆ ಬಿಟ್ಟು ಓಡ್ಕೊಂಡು ಹೋದರು. ಅಷ್ಟು ಎಲೆನೂ ಎಲ್ಲ ಸೇರಿ ಎತ್ತಾಕ್ತಾ ಇದ್ದಾರೆ. ಹಳ್ಳಿ ಕಡೆ ಇದೆ ಅಲ್ವಾ ಒಗ್ಗಟ್ಟು ಅನ್ನೋದು, ತುಂಬಾ ಚೆನ್ನಾಗಿದೆ. ಸೊ ನಮಗಂತೂ ಖುಷಿ ಆಯಿತು. ಫೈನಲಿ ಫುಲ್ಲು ನೆನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.